ದಿಗ್ವೇಶ್ ರಾತಿ ಸದ್ಯ ಐಪಿಎಲ್ 2025ರಲ್ಲಿ ಆಟದ ಜೊತೆಗೆ ಕಾಂಟ್ರವರ್ಸಿಯಲ್ಲೂ ಹೆಚ್ಚು ಸೌಂಡ್ ಮಾಡ್ತಿರೋ ಆಟಗಾರ. ಈಗಾಗಲೇ 3 ಬಾರಿ ನೋಟ್ಬುಕ್ ಸೆಲೆಬ್ರೇಟ್ ಮಾಡಿ ಆಯೋಜಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಫೈನ್ ಮೇಲೆ ಫೈನ್ ಹಾಕಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಈತನಿಗೆ ಬುದ್ಧಿ ಬರೋ ತರ ಕಾಣ್ತಿಲ್ಲ. ಯಾವ ಶಿಕ್ಷೆ ಬೇಕಾದ್ರೂ ಕೊಡ್ಲಿ, ಎಷ್ಟು ಬೇಕಾದ್ರೂ ಫೈನ್ ಹಾಕ್ಲಿ, ತಾನು ಮಾತ್ರ ಬದಲಾಗಲ್ಲ ಅನ್ನೋ ಮನಸ್ಥಿತಿಯಲ್ಲೇ ಇದ್ದಾರೆ ರಾತಿ. ಅಷ್ಟಕ್ಕೂ ಈ ದಿಗ್ವೇಶ್ ರಾತಿ ಯಾರು? ಇವರ ಹಿನ್ನೆಲೆ ಏನು? ಈ ನೋಟ್ಬುಕ್ ಸೆಲೆಬ್ರೇಷನ್ ಮಾಡ್ತಿರೋದು ಯಾಕೆ? ಇಷ್ಟು ಫೈನ್ ಹಾಕಿದ್ರು ರಾತಿ ಬದಲಾಗಿಲ್ಲ ಯಾಕೆ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಆಟಗಾರ ದಿಗ್ವೇಶ್ ರಾತಿ ನಿಜಕ್ಕೂ ಒಳ್ಳೆಯ ಮಿಸ್ಟರಿ ಸ್ಪಿನ್ನರ್. ಬಾಲ್ ಅನ್ನ ಬೆನ್ನ ಹಿಂದೆ ಅಡಗಿಸಿಕೊಂಡು ಬಂದು ಯಾವ ಕಡೆಗೆ ಬೌಲ್ ಮಾಡ್ತಾರೆ ಅನ್ನೋದು ಬ್ಯಾಟ್ಸ್ಮನ್ಗೆ ಗೊತ್ತಾಗಲ್ಲ. ಈ ಮೂಲಕ ವಿಕೆಟ್ ಕಬಳಿಸೋದ್ರಲ್ಲೂ ದಿಗ್ವೇಶ್ ಸಕ್ಸಸ್ ಆಗಿದ್ದಾರೆ. ಬೌಲಿಂಗ್ ಎಕಾನಮಿ ಕೂಡ ಒಳ್ಳೆಯ ರೀತಿಯಲ್ಲೇ ಇದೆ. ಆದ್ರೆ ಈ ಹುಡುಗ ಬೌಲಿಂಗ್ ಗಿಂತ ಹೆಚ್ಚು ಸದ್ದು ಮಾಡ್ತಿರೋದು ಮಾತ್ರ ನೋಟ್ಬುಕ್ ಸೆಲೆಬ್ರೇಷನ್ ಮೂಲಕ. ಕ್ರಿಕೆಟ್ ಅನ್ನೋದು ಜೆಂಟಲ್ ಮ್ಯಾನ್ ಗೇಮ್. ಹೀಗಾಗಿ ಇಲ್ಲಿ ಆಟಗಾರರು ಮಾಡುವ ಸೆಲೆಬ್ರೇಷನ್ ಎದುರಾಳಿಗಳನ್ನ ಹರ್ಟ್ ಮಾಡುವಂತೆ ಇರಬಾರ್ದು. ಅವರನ್ನ ಮುಗಿಸಿಬಿಟ್ಟೆ ಎಂಬ ಅಹಂಕಾರ ತೋರಬಾರ್ದು. ನಾನೇ ಕಬಳಿಸಿಬಿಟ್ಟೆ ಅಂತ ಆಟಕ್ಕಿಂತ ದೊಡ್ಡವರಂತೆ ವರ್ತಿಸಬಾರ್ದು. ಇದೇ ಕಾರಣಕ್ಕೆ ಕ್ರಿಕೆಟ್ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವ ಕಾರಣಕ್ಕೆ ಮೊದಲ ಬಾರಿ ದಿಗ್ವೇಶ್ ನೋಟ್ಬುಕ್ ಸೆಲೆಬ್ರೇಷನ್ ಮಾಡಿದಾಗಲೇ ಐಪಿಎಲ್ ಆಡಳಿತ ಮಂಡಳಿ ದಂಡ ವಿಧಿಸಿತ್ತು. ಹೀಗೆ ಒಂದು ಸಲ ತಪ್ಪು ಮಾಡಿದ್ರೆ ಓಕೆ, ಆದ್ರೆ ರಾತಿ ಪದೇ ಪದೇ ತಪ್ಪು ಮಾಡಿ ಶಿಕ್ಷೆಗೆ ಗುರಿಯಾಗ್ತಾ ಇದ್ದಾರೆ. ಹಾಗಿದ್ರೂ ಬದಲಾಗುವ ಯಾವ ಲಕ್ಷಣ ಕೂಡ ಕಾಣ್ತಿಲ್ಲ. ಇದೀಗ ದಿಗ್ವೇಶ್ ರಾತಿಯನ್ನ ಒಂದು ಪಂದ್ಯಕ್ಕೆ ಅಮಾನತು ಮಾಡಲಾಗಿತ್ತು. ಇದಕ್ಕೂ ಮೊದಲೇ ದಂಡ ವಿಧಿಸಲಾಗಿತ್ತು. ಈಗ ಲಾಸ್ಟ್ ವಾರ್ನಿಂಗ್ ಎಂಬಂತೆ ಪಂದ್ಯದಿಂದಲೇ ಅಮಾನತು ಮಾಡಲಾಗಿದೆ. ಅಂದ್ರೆ ಸುಧಾರಿಸಿಕೊಳ್ಳೋದಕ್ಕೆ, ತಪ್ಪು ತಿದ್ದಿಕೊಳ್ಳೋಕೆ ಇದೊಂದೇ ಕಡೆಯ ಅವಕಾಶ. ಇಷ್ಟಕ್ಕೂ 25 ವರ್ಷದ ಯುವ ಆಟಗಾರನ ವಿಚಿತ್ರ ಸೆಲೆಬ್ರೇಷನ್ ಹಿಂದೆ ಒಂದು ವಿಚಿತ್ರ ಕಾರಣ ಹೊಂದಿದೆ. ಅಂದ್ಹಾಗೆ ದಿಗ್ವೇಶ್ ರಾತಿ ಮೂಲತಃ ದೆಹಲಿಯವರು. 1999ರ ಡಿಸೆಂಬರ್ 15ರಂದು ಹುಟ್ಟಿದ ದಿಗ್ವೇಶ್ಗೆ ಬಾಲ್ಯದಿಂದಲೂ ಕ್ರಿಕೆಟ್ ಮೇಲೆ ಆಸಕ್ತಿ ಇತ್ತು. ಹೀಗಾಗಿ ದೆಹಲಿಯಲ್ಲೇ ಕ್ರಿಕೆಟ್ ಕೋಚಿಂಗ್ಗೆ ಸೇರ್ತಾರೆ. ಆರಂಭದಲ್ಲಿ ದಿಗ್ವೇಶ್ ಬ್ಯಾಟಿಂಗ್ ಮಾಡ್ತಿದ್ರು. ಆದ್ರೆ ಅವಕಾಶಗಳ ಕೊರತೆಯಿಂದ ದಿಗ್ವೇಶ್ ಬೌಲಿಂಗ್ ಕಡೆಗೆ ವಾಲಿದ್ರು. ಆರಂಭದಲ್ಲಿ ನೆಟ್ಸ್ ನಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿದ ಬಳಿಕ ದಿಗ್ವೇಶ್ ಇತರ ಬ್ಯಾಟ್ಸ್ಮನ್ಗಳಿಗೆ ಬೌಲಿಂಗ್ ಮಾಡ್ತಿದ್ರು. ಈ ವೇಳೆ ಬ್ಯಾಟ್ಸ್ಮನ್ಗಳು ತಮ್ಮ ಬೌಲಿಂಗ್ಗೆ ಬೀಟ್ ಆಗೋದನ್ನ ನೋಡಿ ದಿಗ್ವೇಶ್ಗೆ ಏನೋ ಒಂಥರ ಖುಷಿ ಸಿಕ್ತಿತ್ತು. ದೆಹಲಿಯ ದಿಲ್ಮಾದ್ ಗಾರ್ಡನ್ ನಲ್ಲಿ ಆಡ್ತಿದ್ದಾಗ ಸೀನಿಯರ್ ಆಟಗಾರ ರಾಬಿನ್ ಬಿಟ್ಟು ಅವರು ದಿಗ್ವೇಶ್ ಬೌಲಿಂಗ್ ಗಮನಿಸ್ತಾರೆ. ಅಲ್ಲಿಂದ ಅವರು ದಿಗ್ವೇಶ್ಗೆ ಬೌಲಿಂಗ್ ಕಡೆಗೆ ಹೆಚ್ಚು ಗಮನ ಕೊಡಲು ಹೇಳಿದ್ರು. ಅಲ್ಲಿಂದ ದಿಗ್ವೇಶ್ ಬೌಲಿಂಗ್ ಜರ್ನಿ ಶುರುವಾಗುತ್ತೆ. ಅಲ್ಲಿಂದ ಮಿಸ್ಟ್ರಿ ಬೌಲರ್ ಆಗಿ ದಿಗ್ವೇಶ್ ಸ್ವಂತ ಪರಿಶ್ರಮದಿಂದಲೇ ಅವಕಾಶಗಳನ್ನ ಗಿಟ್ಟಿಸಿಕೊಳ್ಳಲು ಶುರು ಮಾಡಿದ್ರು. 2024ರಲ್ಲಿ ದಿಗ್ವೇಶ್ ರಾತಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನೆಟ್ ಬೌಲರ್ ಆಗಿದ್ರು. ಕೆಕೆಆರ್ ತಂಡದಲ್ಲಿ ನೆಟ್ ಬೌಲರ್ ಆಗಿದ್ದಾಗ ಸುನಿಲ್ ನರೇನ್ ಮತ್ತು ವರುಣ್ ಚಕ್ರವರ್ತಿ ಅವರನ್ನ ನೋಡಿ ಮಿಸ್ಟ್ರಿ ಸ್ಪಿನ್ ನಲ್ಲಿ ತಾನು ಹೊಸ ಅಂಶಗಳನ್ನ ಕಲಿತುಕೊಂಡಿದ್ದೆ ಅಂತ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಅಲ್ಲದೆ ತನಗೆ ಇದನ್ನ ನೇರವಾಗಿ ಯಾರು ಕಲಿಸಿದ್ದಲ್ಲ, ತಾನೇ ಕಲಿತಿದ್ದು ಅನ್ನೋದು ದಿಗ್ವೇಶ್ನ ಸ್ಪಷ್ಟ ಮಾತು. ಹೀಗೆ ಸ್ವತಃ ಪರಿಶ್ರಮ ಪಟ್ಟು ಇಷ್ಟೆಲ್ಲ ಸಾಧನೆ ಮಾಡಿದ ದಿಗ್ವೇಶ್ ಈ ನೋಟ್ಬುಕ್ ಸೆಲೆಬ್ರೇಷನ್ ಮಾಡ್ತಿರೋದ್ಯಾಕೆ ಅನ್ನೋದ್ರ ಬಗ್ಗೆ ಅವರ ಅಣ್ಣ ಸಂದರ್ಶನವೊಂದರಲ್ಲಿ ಗುಟ್ಟು ಬಿಚ್ಚಿಟ್ಟಿದ್ದಾರೆ. ದಿಗ್ವೇಶ್ ರಾತಿಯ ಸಹೋದರ ಸನ್ನಿ ಪ್ರಕಾರ ಯಾರದ್ದೇ ಗಮನ ಸೆಳೆಯುವ ಉದ್ದೇಶದಿಂದ ದಿಗ್ವೇಶ್ ನೋಟ್ಬುಕ್ ಸಂಭ್ರಮಾಚರಣೆ ಮಾಡ್ತಿಲ್ಲವಂತೆ. ಅಲ್ಲದೆ ದಿಗ್ವೇಶ್ ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ಲಿಲ್ಲ. ತನ್ನ ವಾಟ್ಸಪ್ ಸ್ಟೇಟಸ್ ಅನ್ನ ಸಹ ಆತ ಅಪ್ಡೇಟ್ ಮಾಡ್ತಿರ್ಲಿಲ್ಲ. ನಿಮ್ಗೆ ಸ್ಟೇಟಸ್ ಇಲ್ಲದಿರುವಾಗ ಸ್ಟೇಟಸ್ ಅಪ್ಡೇಟ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ದಿಗ್ವೇಶ್ ಕೇಳ್ತಿದ್ರಂತೆ. ಆದ್ರೆ ಮೈದಾನದಲ್ಲಿ ಮಾಡೋ ವಿಚಿತ್ರ ಸೆಲೆಬ್ರೇಷನ್ ಬಗ್ಗೆ ಕೇಳಿದಕ್ಕೆ ಅದರಿಂದ ನನಗೆ ಪ್ರೇರೇಪಣೆ ಸಿಗುತ್ತೆ ಅಂತ ದಿಗ್ವೇಶ್ ಅಣ್ಣನ ಜೊತೆ ಹೇಳಿದ್ರಂತೆ. ಇದಕ್ಕೆ ಅವರಣ್ಣ, ನಿನ್ಗೆ ಉತ್ತಮವಾಗಿ ಆಡಲು ಸಹಾಯ ಮಾಡಿದ್ರೆ ಸರಿ, ಆದ್ರೆ ಯಾವುದೇ ಆಟಗಾರನನ್ನ ಹೀಗೆ ಸೆಲೆಬ್ರೇಟ್ ಮಾಡಿ ಅಗೌರವಿಸಬೇಡ ಅಂತ ಕಿವಿ ಮಾತು ಹೇಳಿದ್ರಂತೆ. ಆದ್ರೇನು ಮಾಡೋದು? ಐಪಿಎಲ್ ಆಡಳಿತ ಮಂಡಳಿ ದಂಡ ಹಾಕಿ ಪೆಟ್ಟು ಕೊಟ್ಟರು ಸುಧಾರಿಸಿಕೊಳ್ಳದ ದಿಗ್ವೇಶ್ ಅಣ್ಣನ ಕಿವಿ ಮಾತನ್ನು ಕೂಡ ಕಿವಿಗೆ ಹಾಕಿಕೊಂಡಂತೆ ಕಾಣ್ತಿಲ್ಲ. ಅಂದ್ಹಾಗೆ ಈ ನೋಟ್ಬುಕ್ ಸೆಲೆಬ್ರೇಷನ್ ಅನ್ನ ಮೊದಲು ಕ್ರಿಕೆಟ್ ನಲ್ಲಿ ಪರಿಚಯಿಸಿದವರು ವೆಸ್ಟ್ ಇಂಡೀಸ್ ಬೌಲರ್ ಕೆಸ್ಮಿಕ್ ವಿಲಿಯಮ್ಸ್ ಅವರು. ಕೆರೆಬಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ವಿಲಿಯಮ್ಸ್ ಮಾಡುತ್ತಿದ್ದ ನೋಟ್ಬುಕ್ ಸೆಲೆಬ್ರೇಷನ್ ದೊಡ್ಡ ಸುದ್ದಿಯಾಗಿತ್ತು. ಇದಾದ ಬಳಿಕ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಸರಣಿಯಲ್ಲಿ ಕೆಸ್ಮಿಕ್ ವಿಲಿಯಮ್ಸ್ ಎಸೆತವನ್ನ ಸತತ ಸಿಕ್ಸರ್ಗೆ ಅಟ್ಟಿದ ವಿರಾಟ್ ಕೊಹ್ಲಿ ವಿಲಿಯಮ್ಸ್ಗೆ ನೋಟ್ಬುಕ್ ಶೈಲಿಯ ರುಚಿ ತೋರಿಸಿದ್ರು. ಇದೀಗ ರಾತಿ ಐಪಿಎಲ್ಗೆ ನೋಟ್ಬುಕ್ ತಂದಿಟ್ಟಿದ್ದಾರೆ.
ಮುಂದಿನ ದಿನಗಳಲ್ಲಾದ್ರೂ ತನ್ನ ಸೆಲೆಬ್ರೇಷನ್ ರೀತಿನ ಚೇಂಜ್ ಮಾಡಿದ್ರಷ್ಟೇ ಇವರಿಗೆ ಭವಿಷ್ಯವಿದೆ. ಇಲ್ಲದೆ ಹೋದ್ರೆ ಈಗ ಒಂದು ಮ್ಯಾಚ್ನ ಅಮಾನತು ಶಿಕ್ಷೆ ಅನುಭವಿಸ್ತಿರುವ ದಿಗ್ವೇಶ್ ಮುಂದೆ ಪ್ರತಿ ವಿಕೆಟ್ ಪಡೆದಾಗಲೂ ತನ್ನ ನೋಟ್ಬುಕ್ ಸೆಲೆಬ್ರೇಷನ್ನಿಂದ ಒಂದೊಂದೇ ಮ್ಯಾಚ್ ಕಳೆದುಕೊಳ್ತಾ ಹೋಗಬೇಕಾಗಬಹುದು. ಅಲ್ಲದೆ ಆಡಿದ ಪಂದ್ಯದ ಸಂಭಾವನೆಯನ್ನು ದಂಡವಾಗಿ ಪಾವತಿಸಿ ಉಚಿತವಾಗಿ ಕ್ರಿಕೆಟ್ ಆಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಇನ್ನಾದರೂ ಈ ಆಟಗಾರ ತನ್ನ ಮನಸ್ಥಿತಿಯನ್ನು ಬದಲಿಸಿಕೊಂಡ್ರೆ ಒಳ್ಳೆಯ ಭವಿಷ್ಯ ಇದೆ. ಇಲ್ಲದೆ ಹೋದ್ರೆ ಬೇಗನೆ ದಿಗ್ವೇಶ್ ರಾತಿಯ ಕೆರಿಯರ್ ಎಂಡ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಸೊ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.